ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಕ್ಕ, ಜಯಂತಿ ಆಂಟಿ ಅಮ್ಮಾಜಿನ ಕರ್ಕೊಂಡ್ ಬಂದ್ರು ಅನ್ನಿಸ್ತೈತೆ. ಮುಗಿತಕ್ಕ ಕತೆ. ಅತ್ಯವ ನೀವಾ? ನಾನ್ ಯಾಕೆ ಬಂದೆ ಅಂತ ಪ್ರಶ್ನೆ ಅಲ್ವಾ ನಿಮ್ದು? ನಿಮ್ಮಿಬ್ರನ್ನ ಬೆಳಗ್ಗೆ ದೇವಸ್ಥಾನದಿಂದ ಮನೆಗೆ ಕಳಿಸಿ ನನ್ ಮಾಂಗಲ್ಯ ಸರವ ತಕೊಂಡ್ ಬಂದೆ. ಆದ್ರೆ ನಾನ್ ಬರೋ ಅಷ್ಟ್ರಾಗೆ ನೀವಿಬ್ರು ಹೊಂಟೋಗ್ಬಿಟ್ಟಿದ್ರಿ. ಅದಕ್ಕೆ ಈಗ ಬಂದೀವ್ನಿ. ತಕ್ಕಳವ ಇದನ್ನ ಹಾಕ, ಪೆನ್ ಹಾಕ. ಈ ಡೂಪ್ಲಿಕೇಟ್ ಮಾಂಗಲ್ಯನ ನಾನ್ ಹಾಕೋಬೇಕಾ? ಬೇಡ ಅತ್ಯವ. ಯಾಕವ್ವ, ನೀ ಬರೀ ಕುತ್ಕಿಯಾಗಿರೋದನ್ನ ಯಾರಾದ್ರೂ ನೋಡಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡ್ತೈತೆ ಕಣವ. ಇದನ್ ಬೇಗ ಹಾಕೊಂಡ್ಬಿಡು. ಅತ್ಯವ, ಡೂಪ್ಲಿಕೇಟ್ ದೇವ್ರಿರಕ್ ಸಾಧ್ಯನಾ? ಮಾಂಗಲ್ಯನು ದೇವ್ರಲ್ವಾ ಅತ್ಯವ? ಹಿಂಗಿದನ್ನ ನಾನು ಹಾಕೊಳ್ಳಿ? ಇಲ್ಲಿವರೆಗೂ ನಡ್ದಿರೋದೇ ಸಾಕಾಗೈತೆ. ಇನ್ಮೇಲೂ ಈ ಕಣ್ಣ ಮುಚ್ಚಾಲೆ ಆಟ ಆಡಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಈಗ ಎಲ್ರಿಗೂ ಸತ್ಯ ಗೊತ್ತಾಗೋ ಟೈಮ್ ಬಂದೈತೆ. ಸುಮ್ಕೆ ನಿಜ ಒಪ್ಕೊಂಡು ಎಲ್ಲಾ ನಾಟಕಕ್ಕೂ ತೆರೆ ಎಳೆದ್ಬಿಡ್ತೀನಿ. ಸತ್ಯ ಗೊತ್ತಾಗೋ ಟೈಮಾ? ಹ್ಞೂ ಅತ್ಯವ. ಜಯಂತಿ ಆಂಟಿ ಅಕ್ಕನ್ನ ಬರೀ ಕತ್ತಲ್ಲಿ ನೋಡಿದ್ರು, ಅದನ್ನ ಎಲ್ರಿಗೂ ಹೇಳ್ತೀನಿ ಅಂತ ಹೋಗವ್ರೆ. ಅಯ್ಯೋ, ನಾವೀಗ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು. ತಗೊಳವ, ಇದನ್ನ ಹಾಕೊಂಬಿಡು. ಇಲ್ಲ ಅತ್ಯವ, ಅದೇನಾದ್ರೂ ಆಗ್ಲಿ ನಾನು ಹಾಕೊಳಕಿಲ್ಲ. ಅದು ನನ್ ಮಾತ್ ಕೇಳವ, ಇದ್ರಾಗ ಏನೂ ನಾಟಕ ಇಲ್ಲ. ನಂದನ್ ಹೆಂಡತಿ ನೀನು ಕತ್ತನ್ನೇ ನಿಜವಾದ ತಾಳಿ ಇರ್ಬೇಕಿತ್ತು. ಆದ್ರೆ ಈಗ ಅದಿಲ್ಲ. ಇದಾದ್ರೂ ಇರ್ಲವ. ಹೆಂಡ್ತಿನ ಈ ಬೇರೆ ಏನು ಮಾತಾಡೋದಕ್ಕೆ ಸಮಯ ಇಲ್ಲವಾ? ಅರ್ಥ ಮಾಡ್ಕ ಪದ್ಮಿನಿ. ಯಾರೋ ಬಂದ್ಬಿಟ್ರು. ಬಿನ್ ಇದನ್ನ ಹಾಕೊಂಡ್ಬಿಡವ. ಹಾಕೊಂಡ್ಬಿಡಕ್ಕ. ಹಾಕೊಡವ. ಪದ್ಮಿನಿ ಅಕ್ಕ, ಅಮ್ಮಾಜಿ ಕರೀತಿದ್ದಾರೆ. ಅಕ್ಕ, ಅವರು ತಾಳಿ ಇದೆಯೋ ಇಲ್ವೋ ಅಂತ ನೋಡಕ್ಕೆ ಕರೀತಿದ್ದಾರೆ. ಈಗ ನಾನು ನೀನು ಇಬ್ರು ಸಿಕ್ಕಾಕೊಳ್ತೀನಿ. ನೀವು ಸಿಕ್ಕಾಕೊಳಕ್ ನಾವ್ ಬಿಡಕ್ಕಿಲ್ಲ ಕಣವ. ನಾನ್ ಬಂದಿರೋದೇ ಇಂಥ ಪರಿಸ್ಥಿತಿ ಬರ್ಬಾರ್ದು ಅಂತ. ಪದ್ಮಿನಿಗೆ ಔಷಧಿ ಕೊಡ್ಲೇಬೇಕಾಗಿತ್ತು. ಇಲ್ಲಾಂದ್ರೆ ಅವಳು ಹುಷಾರಾಗ್ತಾನೆ ಇರ್ಲಿಲ್ಲ. ಅದಕ್ಕೆ ತಂದು ಕೊಟ್ಟಿವ್ನಿ. ಈಗ ನೋಡಿ, ನಿಮ್ ಮುಂದೆ ಎಷ್ಟ್ ಗಟ್ಟಿಯಾಗಿ ನಿಂತವಳೆ. ಒಳ್ಳೆ ಕೆಲಸ ಮಾಡಿದೆ ಪದ್ಮಿನಿ. ಮೊದಲು ಅರ್ಶಿನ ಕುಂಕುಮ ತಾಳಿಗಿಟ್ಕೊಂಡು ಹಣೆ ಕುಂಕುಮ ಇಟ್ಕೊ, ಕೆನ್ನೆಗೆ ಅರ್ಶಿನ ಇಟ್ಕೊ. ಹಬ್ಬ, ಅಚ್ಚವ ಬಂದು ಅಕ್ಕನ್ನ ಬಚಾವ್ ಮಾಡಿದ್ರು. ಅಲ್ಲ, ಈ ಜಯಂತಿ ಆಂಟಿ ಎಲ್ರ ಮುಂದೆ ಅಕ್ಕನ ಕತ್ತಲ್ಲಿ ತಾಳಿ ಇಲ್ಲ ಅಂತ ತೋರಿಸ್ಬೇಕು ಅಂತ ಎಂತ ಪ್ಲಾನ್ ಮಾಡಿದ್ದಾರೆ. ಸತ್ಯ, ಇವ್ರು ತೋಡಿರೋ ಹೊಂಡಕ್ಕೆ ಅಕ್ಕ ಬೀಳಲಿಲ್ಲ. ಯಾವ್ರೆ, ನಂದನ್ ಅವರು ಕಟ್ತಲೇ ಇರೋ ಈ ಡೂಪ್ಲಿಕೇಟ್ ತಾಳಿಗೆ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ನನ್ನ ಕ್ಷಮಿಸು. ಹಣನೂ ತಗೋ ಪದ್ಮಿನಿ.
ಇದ್ಯಾಕೆ ನನಗೆ? ನಮ್ಮ ಸಂಪ್ರದಾಯದಲ್ಲಿ ಬರೀ ಅರ್ಶಿನ ಕುಂಕುಮ ಮಾತ್ರ ಕೊಡೋದಿಲ್ಲಮ್ಮ, ಜೊತೆಗೆ ಉಡುಗೊರೆ ಅಂತ ಈ ಹಣನೂ ಕೊಡ್ತಾರೆ. ಪರವಾಗಿಲ್ಲ ತಗೋ. ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಆ ಹಣ ಎಲ್ಲ ನಿಂದೆ. ನಾವೆಲ್ಲರೂ ಆಶೀರ್ವಾದ ಮಾಡಿ ನಿನಗೆ ಕೊಡ್ತಾ ಇರೋ ದುಡ್ಡು ತಗೋಮ್ಮ. ಹೋಗ ಕಾಲೇಜ್ ಹೊಂಟ್ರಾ? ಹ್ಞೂ ಅಪ್ಪಯ್ಯ. ಇರವ ಈಗ ಮಧ್ಯಾಹ್ನ ಹೊತ್ನಾಗೆ ಹಸುವಾಗ್ತತೆ, ಏನನ್ನ ತಿನ್ಕಳಿ. ತಗೋ ನಿಂಗು. ಆಳು ಮುಳು ತಿನ್ನೋಕೋಬೇಡಿ, ಒಟ್ಟು ಕೆಡ್ತತಿ. ಸರಿ ಮಂಟ್. ಈ ಚಿಕ್ಕ ಡೈರಿ ಬೇರೆ ಐತಲ್ಲಪ್ಪ, ಮರ್ತ್ಬಿಟ್ಟಿದ್ದೀನಿ ನಿನ್ನ. ಇರು ಇರು ಇರು. ಈಗ ಪುಟ, ನಾನು ನಿಮ್ಮ ಸ್ಕೂಲ್ ತಗ ಬರ್ತೀನಿ, ಅಲ್ಲಿ ಕೊಡಿಸ್ತೀನಿ. ನೀನ್ ರೆಡಿ? ನಾನು ಐಸ್ ಕ್ಯಾಂಡಿ ತಗೋಬೇಕು ಅಪ್ಪಯ್ಯ. ಹೇಳಿದ್ನಲ್ವ, ಒಂದಲ್ಲ 2 ಕೊಡಿಸ್ತೀನಿ ಆತಾ. ಒಳ್ರವ, ಒಳ್ಳೆ ಹುಷಾರ್. ನೋಡ್ಕೊಂಡೋಗ್ರಿ ನೋಡಿ. ಬರ್ತೀನಿ ಅಪ್ಪಯ್ಯ. ಅಪ್ಪಯ್ಯ, ನಮ್ಗೆ ನಿಮ್ ಹತ್ರ ಇರೋ ದುಡ್ಡೆಲ್ಲ ಕೊಟ್ಟು ಜೇಬ್ ಖಾಲಿ ಮಾಡ್ಕೊಂಬಿಟ್ರಲ್ಲಪ್ಪಯ್ಯ. ನಿಮ್ ಜೇಬು ಯಾವತ್ತೂ ಖಾಲಿ ಇರಬಾರ್ದು, ನಿಮ್ ಕೈ ಯಾವತ್ತೂ ಬರೀದಾಗ್ಬಾರ್ದಪ್ಪಯ್ಯ. ಅಲ್ಲಿ ಅಪ್ಪಯ್ಯ ನನ್ ಮದ್ವೆ ಮಾಡಿ ಕೈ ಖಾಲಿ ಮಾಡ್ಕೊಂಡು ಒಂದೊಂದ್ ಬಿಡ್ಗಾಸ್ಗೂ ಕಷ್ಟಪಡ್ತವ್ರೆ. ಇಲ್ಲಿ ನನ್ಗೆ ಅಗತ್ಯನೇ ಇಲ್ದಿದ್ರು ಇಷ್ಟೊಂದು ಹಣ ಉಡ್ಗೊರೆ ಅಂತ ಸಿಕ್ಕೈತೆ. ಎಂತ ವಿಪರ್ಯಾಸ ಇದು. ಪದ್ಮಿನಿ, ಯಾಕಮ್ಮ ಅಳ್ತಾ ಇದೀಯಾ? ಏನಾಯ್ತವಾ? ನೀವೆಲ್ಲ ನನ್ನ ಮೇಲೆ ತೋರಿಸಿರೋ ಪ್ರೀತಿ ನೋಡೋಳು ಬಂತು. ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ, ನನಗೆ ಈ ದುಡ್ಡು ಬೇಡ. ಪದ್ಮಿನಿ, ಉಡುಗೊರೆ ಯಾವತ್ತೂ ಬೇಡ ಅನ್ಬಾರ್ದು, ತಗೋ. ನೀವೆಲ್ಲ ಇದನ್ನ ಪ್ರೀತಿಯಿಂದ ಕೊಡ್ತಿದ್ದೀರಾ, ಆದ್ರೆ ಇಷ್ಟೊಂದು ದುಡ್ಡು ತಗೊಳಕ್ಕೆ ನನ್ನ ಮನ್ಸು ಒಪ್ತಿಲ್ಲ. ಇದನ್ನ ತಗೊಳಕ್ ನನ್ಗೆ ಏನ್ ಅರ್ಹತೆ ಐತೆ? ದಯವಿಟ್ಟು ನನ್ಗಿದ್ ಬೇಡ. ಅರ್ಹತೆ ಇಲ್ವಾ? ಯಾರು ಹಾಗೆ ಹೇಳಿದ್ದು? ನಂದನ್ ಕೈಯಿಂದ ನಿನ್ ಕುತ್ತಿಗೆಗೆ ಯಾವತ್ತು ತಾಳಿ ಬಿತ್ತೋ ಅವತ್ತು ಇದಕ್ಕೆಲ್ಲ ನೀನು ಅರ್ಹಳು. ತಗೋ. ಪುಟಿ, ಇದು ಬರೀ ಅರ್ಹತೆ ಅಲ್ಲ, ನಮ್ಮನೆ ಸೊಸೆ ಆಗಿದೆಯಲ್ಲ, ಇದು ನಿನ್ನ ಹಕ್ಕು. ತಗೋ. ಹೌದಮ್ಮ, ನಮ್ಮನೆ ಸೌಭಾಗ್ಯ ಲಕ್ಷ್ಮಿ ನೀನು. ಲಕ್ಷ್ಮಿನ ಬೇಡ ಅನ್ಬೋದಾ? ತಗೊಳಮ್ಮ. ಎಲ್ರೂ ಏಟ್ ಪ್ರೀತಿಯಿಂದ ಕೊಡ್ತಾವ್ರೆ, ಇಲ್ಲ ಅಂದು ಅವ್ರ ಮನ್ಸನ್ನ ನೋಯಿಸ್ಬೇಡ ಮಗ. ತಗ. ಈ ಉಡುಗೊರೆ ಪೂರ್ವಿಗೆ ಸೇರ್ಬೇಕು. ಛೆ, ನನ್ ಪ್ಲಾನು ಫ್ಲಾಪ್ ಆಗೋದ್ರ ಜೊತೆ ಅನ್ಯಾಯವಾಗಿ 60,000 ರೂಪಾಯಿ ಈ ಪದ್ಮಿನಿ ಪಾಲಾಯ್ತು. ಹೇ, 3 ಗಂಟೆ ಹಾಕದ ಮೇಲೂ ನನ್ನ ಹೆಂಡ್ತಿನ ದೂರ ಇದ್ದೀನಿ. ಏನ್ ಬಾಳ್ದೇವ್ರೆ ನಂದು. ಎಕ್ಸ್ಕ್ಯೂಸ್ ಮೀ ಬಾವಾ. ಅಬ್ಬಾ, ಹಸ್ನೂರ್ ಎಕ್ಸ್ಪ್ರೆಸ್ಸು ಇಲ್ಲಿಗೆ ಯಾವಾಗ ಬಂತು? ಈಗಷ್ಟೇ ಬಂತು. ಯಾವ ಗೇಮ್ ಆಡ್ತಿದ್ದೀರಾ? ನಂಗೊಂದ್ ಸ್ವಲ್ಪ ಹೇಳ್ಕೊಡಿ ಬಾವಾ. ಗೇಮ? ನಾನೇ ನಿನ್ ಥರ ಚೈಲ್ಡ್ ಚಾಪತಿನ ಗೇಮ್ ಮಾಡ್ಕೊಂಡು ಕೂರಕ್ಕೆ?
ನಿಮ್ಮ ಅಕ್ಕನ ಫೋಟೋ ನೋಡ್ತಿದ್ದೆ. ಅಯ್ಯೋ ಪಾಪ, ನಮ್ಮ ಅಕ್ಕನೂ ಇದೇ ಮನೆಗೆ ಅವಳೆ, ನೀವು ಇಲ್ಲೇ ಇದ್ದೀರಾ, ನೇರವಾಗಿ ಹೋಗಿ ನೋಡ್ಬೋದಲ್ವಾ, ಈ ಫೋಟೋ ಗಿಟೋ ಯಾಕೆ? ಏನ್ ಮಾಡೋದು, ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಮೀರಕ್ಕಾಗುತ್ತೆಯೇ? ಹೋ, ಶಾಸ್ತ್ರ ಸಂಪ್ರದಾಯ. ಮೊನ್ನೆ ನಮ್ಮ ಅಕ್ಕನ್ ನೋಡ್ಬಾರ್ದು ಅನ್ನೋ ಶಾಸ್ತ್ರ ಇದ್ದಾಗ ನನ್ಗೆ 200 ರೂಪಾಯಿ ಕೊಟ್ಟು ನಮ್ಮ ಅಕ್ಕನ್ ನೋಡಿದ್ರಿ ಅಲ್ವಾ? ಆಗೆಲ್ಲೋಗಿತ್ತು ಈ ಶಾಸ್ತ್ರ ಸಂಪ್ರದಾಯ ಎಲ್ಲ? ಏನೋ ಚಿಕ್ಕ ಹುಡುಗಿ ಅಂತ ಸುಮ್ಮನಿದ್ರೆ ದೊಡ್ಡ ದೊಡ್ಡ ಮಾತು ಬರ್ತಿದೆ. ಇರ್ಲಿ, ನನ್ನ ಕ್ರೈಮ್ ಪಾರ್ಟ್ನರ್ ನಿನ್ನ ಹತ್ರ ಹೇಳ್ದೆ ಏನು? ಆಕ್ಚುಲಿ ನಿಮ್ಮ ಅಕ್ಕನ ನೋಡಕ್ ನಾನು ತುದಿಗಾಲ ನಿಂತಿದ್ದೀನಿ, ಆದರೆ ನಿಮ್ಮ ಅಕ್ಕ ರೂಮಲ್ಲಿ ಲಾಕ್ ಆಗಿಬಿಟ್ಟಿದ್ದಾಳೆ. ಏನು ಮಾಡೋದು? ನೀನೇನಾದರೂ ಹೆಲ್ಪ್ ಮಾಡಬೇಕು. ತುಂಬಾ ಖರ್ಚಾಯ್ತೈತೆ. ಎಷ್ಟೋ? ಚಾಕ್ಲೇಟ್ ಲೆಕ್ಕದಲ್ಲಿ ಹೇಳ ಅಥವಾ ನೋಟ್ ಲೆಕ್ಕದಲ್ಲಿ ಹೇಳ? ಅಮ್ಮ ತಾಯಿ, ಚಾಕ್ಲೇಟ್ ಲೆಕ್ಕದಲ್ಲೇ ಹೇಳು. 10 ಚಾಕ್ಲೇಟ್ ಬೇಕು. ಓಕೆ, ಗ್ರ್ಯಾಂಟೆಡ್. ಈಗ ಹೇಳು, ಹೇಗೆ ಮೀಟ್ ಮಾಡಿಸ್ತೇನೆ ನಿಮ್ಮ ಅಕ್ಕನ? ನನ್ನ ಹೇಗೆ ಮಾಡಿಸು? ಕೈಗೆ ಬಂದ್ರೇನೆ ಕೆಲ್ಸ ಆಗೋದು ಬಾವಾ. ಇದು ಬೇರೆ. ಈಗ ಎಲ್ಲಿಂದ ತರಲಿ ನಾನು? ವೆಯ್ಟ್ ಸದ್ಯಕ್ಕೆ 2 ಇರೋದು, ತಗೋ. ಈಗ ನಿಮ್ಮ ಅಕ್ಕನ ಕರ್ಕೊಂಬ. ಅವೆಲ್ಲ ಆಗಕ್ಕಿಲ್ಲ. ಅಲ್ಲಿ ನಿಮ್ಗೂ ಅಕ್ಕಂಗುವೆ ಉಂಗುರ ಹುಡ್ಕೋದು, ಆಮೇಲೆ ಚೆಂಡೆಸಿಯೋದು ಎಲ್ಲ ಆಟ ಆಡಿಸ್ತಾರಂತೆ. ಅಲ್ಲೇ ಅಕ್ಕನ್ ತೋರಿಸ್ತೀರಿ, ಬನ್ನಿ.